ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಯಾವ ಕೋರ್ಸ್ ಬೆಸ್ಟ್ ಅನ್ನೋ ಗೊಂದಲನ ಪರಿಹಾರ ಒದಗಿಸೋದಕ್ಕೆ ನ್ಯೂಸ್ ಫಸ್ಟ್ ವೇದಿಕೆ. ಕಲಬುರಗಿಯಲ್ಲಿ ಇವತ್ತು ನಾಳೆ ಜ್ಞಾನ ಸಂಗಮ ಮೆಗಾ ಎಜುಕೇಷನ್ ಎಕ್ಸ್ಪೋ. ಭಾಗವಹಿಸೋ ವಿದ್ಯಾರ್ಥಿಗಳಿಗೆ ಗಂಟೆಗೊಮ್ಮೆ ಆಕರ್ಷಕ ಬಹುಮಾನ, ಅದೃಷ್ಟಶಾಲಿಗಳಿಗೆ ಲ್ಯಾಪ್ಟಾಪ್. ಮುತ್ತಪ್ಪರೈ ಕಿರಿಯ ಪುತ್ರ ರಿಕಿರೈ ಮೇಲೆ ಮನೆ ಬಳಿಯೇ ಫೈರಿಂಗ್. ಪ್ರೊಫೆಷನಲ್ ಶಾಪ್ ಶೂಟರ್ನಿಂದಲೇ ನಡೆದಿದೆ ದಾಳಿ. ಅದೃಷ್ಟವಶಾತ್ ಪಾರು. ಇದು ಪ್ರೀ ಪ್ಲಾನ್ಡ್ ಅಟ್ಯಾಕ್ ಅನ್ನೋ ಬಗ್ಗೆ ಮಾಹಿತಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿರುವ ರಿಕಿರೈ ಇದೇ ಮಾಫಿಯಾದಿಂದ ನಡೀತಾ ಫೈರಿಂಗ್. ಮಂಗಳೂರಿನ 12 ಎಕರೆ ಜಮೀನು ವಿವಾದದ ಆಯಾಮದಲ್ಲೂ ತನಿಖೆ. ಡ್ರೈವರ್ ಸೀಟ್ನಿಂದ ಹಿಂಬದಿಗೆ ನುಗ್ಗಿರುವ ಬುಲೆಟ್. ಕಾರಿನ ಇಂಚಿಂಚನ್ನು ಪರಿಶೀಲಿಸಿ ವಿಡಿಯೋ ಮಾಡಿಕೊಳ್ತಿರೋ ಸೋಕೋ ಟೀಮ್. 70 ಎಂಎಂ ಬುಲೆಟ್ನ ರಹಸ್ಯ ಭೇದಿಸಲು ಪೊಲೀಸರ ಹರಸಾಹಸ. ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿದ್ದ ಪ್ರಕರಣ. ವಿದ್ಯಾರ್ಥಿಗೆ ಅನ್ಯಾಯವಾಗಲ್ಲ ಅಂದಿರುವ ಉನ್ನತ ಶಿಕ್ಷಣ ಸಚಿವರು, ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕರು. ರಿ ಎಕ್ಸಾಮ್ ಮಾಡಿಸುತ್ತಾರಾ ಅಧಿಕಾರಿಗಳು? ಜನಿವಾರ ಧಾರಣೆ ಹಿಂದೂ ಧರ್ಮದ ಸಂಪ್ರದಾಯ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಜನಿವಾರ ಧರಿಸುತ್ತಾರೆ. ಇದರಿಂದ ಯಾವ ಪರೀಕ್ಷೆಗೇನೂ ತೊಂದರೆಯಾಗುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿ. ಜಾತಿ ಸಮೀಕ್ಷೆ ವಿರುದ್ಧ ಹವ್ಯಕ ಮಹಾಸಭಾ ಅಸಮಾಧಾನ. ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಯ ಅಪಮಾನಕ್ಕೂ ಖಂಡನೆ. ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದ ಅಖಿಲ ಹವ್ಯಕ ಮಹಾಸಭಾ ಅಧ್ಯಕ್ಷ ಡಾಕ್ಟರ್ ಗಿರಿಧರ್ ಕಜೆ ಆಗ್ರಹ. ಭಾರಿ ಸದ್ದು ಮಾಡಿದ ಜಾತಿ ಜನಗಣತಿ ಅನುಷ್ಠಾನ. ತಮ್ಮ ನಿಲುವಿನಿಂದ ಹಿಂದೆ ಸರಿಯದಿರಲು ಲಿಂಗಾಯತ ಒಕ್ಕಲಿಗ ನಾಯಕರ ತೀರ್ಮಾನ. ವರದಿ ಜಾರಿಗೆ ಅಹಿಂದ ಸಚಿವರ ಪಟ್ಟು. ಪ್ರಬಲ ಸಮುದಾಯದ ವಿರೋಧ. ಸಿಎಂ ಸ್ಥಾನ ಭದ್ರಪಡಿಸಿಕೊಳ್ಳಲು ಜಾತಿ ಜನಗಣತಿ ಬಳಕೆ. ಸಿದ್ದರಾಮಯ್ಯ ಸಿಎಂ ಆಗಿರೋವರೆಗೂ ವರದಿ ಬಿಡುಗಡೆ ಆಗಲ್ಲ. ಸಿಎಂ ವಿರುದ್ಧ ಅಸ್ತ್ರ ಪ್ರಯೋಗಕ್ಕೆ ಬಿಜೆಪಿಯಿಂದ ರಣತಂತ್ರ. ಕಲ್ಯಾಣ ಕರ್ನಾಟಕ ಹಳೆ ಮೈಸೂರು ಭಾಗದ ಬಳಿಕ ಮಲೆನಾಡು ಕರಾವಳಿಯತ್ತ ಚಿತ್ತ. ವಿಶೇಷ ಪ್ಯಾಕೇಜ್ ನೀಡಲು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ. ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ರೂಪಿಸುತ್ತಿರುವ ಸಿಎಂ. ಬಳಿಕ ಆಯಾ ಭಾಗದಲ್ಲೇ ಕ್ಯಾಬಿನೆಟ್ ಸಭೆಗೂ ಪ್ಲಾನ್. ಸೇಡಿನ ರಾಜಕಾರಣಕ್ಕೆ ಮಂಡ್ಯದಲ್ಲಿ ಅರ್ಧಕ್ಕೆ ನಿಂತ ಕೆರೆ ಅಭಿವೃದ್ಧಿ ಕಾಮಗಾರಿ. ಮಾಜಿ ಸಚಿವ ನಾರಾಯಣಗೌಡಗೆ ಕ್ರೆಡಿಟ್ ಬರುತ್ತೆ ಎಂದು ಕಾಮಗಾರಿಗೆ ಅಡ್ಡಿ ಆರೋಪ. ಅಭಿವೃದ್ಧಿ ವಿಚಾರದಲ್ಲೂ ರಾಜಕೀಯ ಮಾಡ್ತಾ ಇರೋದಕ್ಕೆ ಗ್ರಾಮಸ್ಥರು ಗರಂ. ಮಂಗಳೂರಲ್ಲಿ ವಕ್ಫ್ ವಿರುದ್ಧದ ಪ್ರತಿಭಟನೆಯಲ್ಲಿ ಪೊಲೀಸ್ ವಾಹನ ಬಳಕೆ ಆರೋಪ. ಎಮರ್ಜೆನ್ಸಿ ಲೈಟ್ ಸೈರನ್ ಹಾಕಿಕೊಂಡು ಪ್ರತಿಭಟನಾಕಾರರಿಗೆ ಸರ್ಕಾರಿ ಕಾರಲ್ಲಿ ಡ್ರಾಪ್. ಟ್ರಾಫಿಕ್ ಕ್ಲಿಯರ್ ಮಾಡಬೇಕಾಗಿದ್ದವರಿಂದಲೇ ರೂಲ್ಸ್ ಬ್ರೇಕ್. ಧರ್ಮಸ್ಥಳ ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ ವಿರುದ್ಧ ಕಿರುಕುಳ ಆರೋಪ. ಚಿನ್ನ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತೀನಿ ಬಾ ಎಂದು ಅಶ್ಲೀಲ ಮೆಸೇಜ್ ಮಾಡ್ತಿದ್ದ. ರಾಯಭಾಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಮಹಿಳೆ, ದೂರು ದಾಖಲು. ಗಂಗಾವತಿ ಕೋರ್ಟ್ ಆದೇಶ ಧಿಕ್ಕರಿಸಿದ ಕೊಪ್ಪಳ ಜಿಲ್ಲಾಧಿಕಾರಿ. ಕಾರು ಜಪ್ತಿಗೆ ಬಂದಿದ್ದ ಕೋರ್ಟ್. ಬೇಲೀಫ್ಗಳಿಗೆ ಡಿಸಿಯಿಂದ ಏಕವಚನ ಪದಪ್ರಯೋಗ. ಬರಿಗೈಯಲ್ಲಿ ವಾಪಸ್ ಹೋದ ಬೇಲೀಫ್ಗಳು. ಚರ್ಚೆಗೆ ಗ್ರಾಸವಾದ ಡಿಸಿ. ನಳಿನ್ ಅತುಲ್ ನಡೆ. ದಿನದಿಂದ ದಿನಕ್ಕೆ ಅಪಾಯಕಾರಿಯಾಗ್ತಿವೆ ಬಿಎಂಟಿಸಿ ಬಸ್ಗಳು. ಪ್ರಯಾಣಿಕರು ಇರುವಾಗಲೇ ಪದೇ ಪದೇ ಬ್ರೇಕ್ ಫೇಲ್. 8 ತಿಂಗಳ ಅಂತರದಲ್ಲಿ 220 ಬಸ್ ಬ್ರೇಕ್ ಡೌನ್. ಬ್ರೇಕ್, ನಟ್ಟು ಬೋಲ್ಟು ಸರಿಪಡಿಸುವಂತೆ ಜನರ ಆಗ್ರಹ. ದಾವಣಗೆರೆಯಲ್ಲಿ ಭದ್ರಾ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಹಗಲು ದರೋಡೆ. ಅಕ್ರಮವಾಗಿ ಒಂದು ಟ್ರ್ಯಾಕ್ಟರ್ ಮಣ್ಣಿಗೆ 5,000 ರೂಪಾಯಿಯಂತೆ ಮಾರಾಟ. ಅರಣ್ಯ ಸಂರಕ್ಷಣಾಧಿಕಾರಿಗೆ ನಾಗರಾಜ್ ಅನ್ನೋರಿಂದ ದೂರು. ರಾಜ್ಯದಲ್ಲಿ ಹೆಚ್ಚಾಯಿತು ನಕಲಿ ವೈದ್ಯರ ಹಾವಳಿ. 1 ವರ್ಷದಲ್ಲಿ ಸುಮಾರು 958 ನಕಲಿ ವೈದ್ಯರು ಪತ್ತೆ. ಡ್ಯೂಪ್ಲಿಕೇಟ್ ಡಾಕ್ಟರ್ಗಳನ್ನು ಗುರುತಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಹೈಕೋರ್ಟ್ ನಿರ್ದೇಶನ.
ಮತ್ತೆ ಬಿಲ್ಡರ್ಗಳ ಬೆನ್ನಿಗೆ ನಿಂತಿತ ಬಿಬಿಎಂಪಿ. ಹೊಸ ಎಫ್ಐಆರ್ ಯೋಜನೆ ಜಾರಿ. ವಾರ್ಷಿಕ 2,000 ಕೋಟಿ ಆದಾಯದ ನಿರೀಕ್ಷೆ. ಕಟ್ಟಡ ನಕ್ಷೆ ಮೀರಿ ಹೆಚ್ಚುವರಿ ಫ್ಲೋರ್ ಕಟ್ಟೋರಿಗೆ ಅನ್ವಯ. ಬೆಂಗಳೂರಲ್ಲಿ ಮುಂದುವರಿದ ರೋಡ್ ರೇಸ್ ಕೇಸ್. ಕಾರಿಗೆ ಅಡ್ಡಲಾಗಿ ಬೈಕ್ ನಿಲ್ಲಿಸಿ ಸವಾರನಿಂದ ಕಿರಿಕ್. ಮಗಳನ್ನ ಕಾರಲ್ಲಿ ಸ್ಕೂಲ್ಗೆ ಡ್ರಾಪ್ ಮಾಡಕ್ ಹೋಗ್ತಿದ್ದ ಓಂಕಾರ್ಗೆ ಅವಾಚ್ಯವಾಗಿ ನಿಂದಿಸಿ ಗಲಾಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.